ನಮಸ್ಕಾರ ಸ್ನೇಹಿತರೆ, ಲರ್ನಿಂಗ್ ವರ್ಲ್ಡ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರುವಂತಹ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಒಂದು ವಿಶೇಷವಾದ ವಿಚಾರವನ್ನು ನಾವು ಇಂದು ಚರ್ಚೆ ಮಾಡೋಣ. ಆ ವಿಚಾರ ಯಾವುದೆಂದರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗರು ಅನ್ನುವಂತಹ ವಿಚಾರ. ಕನ್ನಡ ಭಾಷೆ ಒಂದು ವಿಶಿಷ್ಟವಾದ ಭಾಷೆ. ಸ್ನೇಹಿತರೆ, ನಮ್ಮ ಕನ್ನಡ ಭಾಷೆಗೆ ರಾಣಿ ಭಾಷೆ ಅಂತಲೂ ಕೂಡ ಕರೀತಾರೆ. ಅದರಂತೆ ನಮ್ಮ ಕನ್ನಡ ಭಾಷೆ ಅಷ್ಟೊಂದು ಸುಂದರವಾದಂತಹ ಭಾಷೆ. ಹಾಗೆ ಬರವಣಿಗೆಯಲ್ಲಿ, ಸತ್ವದಲ್ಲಿ, ಶಾಸ್ತ್ರದಲ್ಲಿ, ವ್ಯಾಕರಣದಲ್ಲಿ ತನ್ನದೇ ಆದಂತಹ ಹಿರಿಮೆಯನ್ನು ಹೊಂದಿರುವಂತಹ ಶಾಸ್ತ್ರೀಯವಾದ ಭಾಷೆ ನಮ್ಮ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲಿ ಅನೇಕ ಸತ್ವಯುತ ಕೃತಿಗಳಿವೆ. ಆ ಸತ್ವಯುತ ಕೃತಿಗಳನ್ನು ಗುರುತಿಸುವ, ಪ್ರಶಂಸಿಸುವ ಪ್ರಶಸ್ತಿಯೇ ಈ ಜ್ಞಾನಪೀಠ ಪ್ರಶಸ್ತಿ. ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಈ ಜ್ಞಾನಪೀಠ ಪ್ರಶಸ್ತಿ. ಭಾರತದ ಸಾಹಿತಿಗಳಿಗೆ ನೀಡುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದೆ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನಾವು ಭಾರತದ ನೊಬೆಲ್ ಅಂತ ಕೂಡ ಕರಿತೀವಿ. ಈ ಪ್ರಶಸ್ತಿ ಇಡೀ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ. ಹೀಗೆ ಕನ್ನಡದ ಜನತೆಗೆ ಹೆಮ್ಮೆ ತಂದುಕೊಟ್ಟ ಅಷ್ಟ ದಿಗ್ಗಜರನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಅಂದರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಈ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡಿತಾರೆ? ಅವರಿಗೆ ಒಂದು ಪ್ರಶಸ್ತಿ ಫಲಕ, 11 ಲಕ್ಷ ರೂಪಾಯಿ ಚೆಕ್, ಒಂದು ಸುಂದರವಾದ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸ್ತಾರೆ. ಇವಾಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಅವರ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೋಡೋಣ. ಮೊದಲನೇದಾಗಿ 1967ರಲ್ಲಿ ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಪ್ರಕೃತಿ ಕವಿ, ಮಲೆನಾಡಿನ ಕವಿ ಕುವೆಂಪು ಅವರು. ಕುವೆಂಪು ಅವರ ಜನನ ಡಿಸೆಂಬರ್ 29, 1904ರಲ್ಲಿ. ಜನ್ಮಸ್ಥಳ ಚಿಕ್ಕಮಗಳೂರಿನ ಕೊಪ್ಪ. ಮರಣ ನವೆಂಬರ್ 11, 1994. ಕೃತಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ದ.ರಾ. ಬೇಂದ್ರೆ ಇವರ ಜನನ ಜನವರಿ 31, 1896. ಜನ್ಮಸ್ಥಳ ಧಾರವಾಡ. ಮರಣ ಅಕ್ಟೋಬರ್ 26, 1981. ಇವರ 4 ತಂತಿ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಶಿವರಾಮ್ ಕಾರಂತ್ ಇವರ ಜನನ ಅಕ್ಟೋಬರ್ 10, 1902. ಜನ್ಮಸ್ಥಳ ಉಡುಪಿಯ ಕೋಟ. ಮರಣ ಡಿಸೆಂಬರ್ 9, 1997. ಇವರ ಮೂಕಜ್ಜಿಯ ಕನಸುಗಳ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜನನ ಜೂನ್ 6, 1891. ಜನ್ಮಸ್ಥಳ ಕೋಲಾರದ ಹುಂಗೇನಹಳ್ಳಿ. ಮರಣ ಜೂನ್ 6, 1986. ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ವಿ.ಕೃ. ಗೋಕಾಕ್ ಜನನ ಆಗಸ್ಟ್ 9, 1909. ಜನ್ಮಸ್ಥಳ ಹಾವೇರಿಯ ಸವಣೂರು. ಮರಣ ಏಪ್ರಿಲ್ 28, 1992. ಇವರ ಭಾರತ ಸಿಂಧೂ ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯು.ಆರ್. ಅನಂತಮೂರ್ತಿ ಜನನ ಡಿಸೆಂಬರ್ 21, 1932. ಜನ್ಮಸ್ಥಳ ಶಿವಮೊಗ್ಗದ ತೀರ್ಥಹಳ್ಳಿ. ಮರಣ ಆಗಸ್ಟ್ 22, 2014. ಇವರ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಗಿರೀಶ್ ಕಾರ್ನಾಡ್ ಜನನ ಮೇ 19, 1938. ಜನ್ಮಸ್ಥಳ ಮಹಾರಾಷ್ಟ್ರದ ಮಾಥ್ರೇನ್. ಮರಣ ಜೂನ್ 10, 2019. ಇವರ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಚಂದ್ರಶೇಖರ್ ಕಂಬಾರ್ ಇವರ ಜನನ
ಜನವರಿ 2, 1937. ಜನ್ಮಸ್ಥಳ ಬೆಳಗಾವಿಯ ಘೋಡಗೇರಿ. ಇವರ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇಲ್ಲಿಯವರೆಗೆ ಕನ್ನಡದಲ್ಲಿ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಎಂದು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿಗಳು ನಮಗೆ ದೊರಕಲಿವೆ. ನಮ್ಮ ಯುವಜನತೆ ಸಾಹಿತ್ಯಾಸಕ್ತಿಯನ್ನು ರೂಢಿಸಿಕೊಳ್ಳಲಿ ಎಂಬುದು ನಮ್ಮ ಆಶಯವಾಗಿದೆ.